ಎಂತೆಂಥ ವಿಡಿಯೋಗಳ್ರಿ ಎಲ್ಲ ಬರ್ತಿರ್ತದೆ. ನಮ್ಮದು ಒಂದು ವಿಡಿಯೋ ಇರಲಿ ಅಂತ ಇಲ್ಲಿ ಬೆಳಗ್ಗೆ ನಂಗೆ ಯಾವುದೋ ಒಂದು ವಾಯನಾಡ್ಗೆ ಒಂದು ಟ್ರಿಪ್ಪು ಬಂದಿತ್ತು. ಒಂದು ವಯಸ್ಸಾದ ಅಜ್ಜಿ ಅವರ ಮಗಳೋ ಯಾರೋ ಮತ್ತು 2 ಮಕ್ಕಳನ್ನ ಕರ್ಕೊಂಬಂದೆ. ಅವ್ರನ್ನ ಡ್ರಾಪ್ ಮಾಡಿದ್ಮೇಲೆ ಯೂಶ್ವಲಿ ಇರುತ್ತಲ್ವ, ಟಯರ್ಡ್ ಆಗ್ಬಿಟ್ಟಿದೆ. ಸುಮಾರು ಒಂದು 6 ಅವರ್ಸ್ ಜರ್ನಿ. ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಹೊರಗಡೆ ಬಂದೆ. ಹಾಗೆ ಬರ್ತಿದ್ರೆ ಪಾರಕ್ಕಾಲ್ ಅನ್ನೋ ಊರದು ಆ್ಯಕ್ಚುಲಾಗಿ. ಇದರದ್ದೊಂದು ಟೆಂಪಲ್, ಈಶ್ವರನ ಟೆಂಪಲ್ ಇದು. ನೀವು ನಿಧಾನಕ್ಕೆ ನೋಡ್ಬೋದು. ತುಂಬ ಅಂದರೆ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸುಮ್ಮನೆ ಒಂದು ಸ್ವಲ್ಪ ಈಗ ಒಂದು ಅರಳಿ ಮರ ಬೇರೆ ಇದೆ ಇಲ್ಲಿ. ಜಸ್ಟ್ ನನ್ನನ್ನು ಹಂಗೆ ಒಂಥರ ಇನ್ವೈಟ್ ಮಾಡ್ದಂಗೆ ಆಯಿತು. ಸೊ ಅಲ್ಲಿ ಯಾರೋ ಒಬ್ಬರು ದೇವಸ್ಥಾನದವರೇ ಯಾರೋ ಒಬ್ರು ಇದ್ದರು. ಒಂದು ಸ್ವಲ್ಪ ಹೊತ್ತು ಇಲ್ಲಿ ಕೂತಿರ್ತೀನಪ್ಪ ಅಂತ ಹೇಳಿದೆ. ಅಯ್ಯೋ ಧಾರಾಳವಾಗಿ ಕೂತ್ಕೊಳ್ಳಿ ಅಂತೇಳಿ, ನಾವು ಯೂಶ್ವಲಿ ಟ್ರಾವೆಲಲ್ಲಿರೋರು ಒಂದೇನೋ ಒಂದು ಇಟ್ಕೊಂಡಿರ್ತೀವಲ್ಲ, ಚಾಪೆ ಗೀಪೆ, ಅದು ಹಾಕ್ಕೊಂಡು ಕೂತ್ಕೊಂಡೆ. ನಂಗೆ ಯಾಕೋ ಮನಸ್ಸು ತಡೀಲಿಲ್ಲ. 1 ಅವರ್ ರೆಸ್ಟ್ ತೊಗೊಂಡೆ. ಎದ್ದೋಳೋಕ್ಕೆ ಮನಸ್ಸು ಬರ್ತಿಲ್ಲ, ಅಷ್ಟು ಚೆನ್ನಾಗಿದೆ ಈ ಜಾಗ. ಒಳ್ಳೆ ತಣ್ಣನೆ ಗಾಳಿ, ಸುತ್ತಲೂ ಫುಲ್ಲು ಅಗ್ರಿಕಲ್ಚರ್ ಇರೋದು ಆ್ಯಕ್ಚುಲಾಗಿ. ಎಲ್ಲ ಬೆಳೆ ಬೆಳೀತಕ್ಕಂಥ ಜಾಗಗಳು. ಒಂಥರ ಡೀಸೆಂಟಾಗಿದೆ ದೇವಸ್ಥಾನ. ಬಟ್ ಈಗ ಓಪನ್ ಮಾಡೋವರೆಗೂ ನಾನು ಇರೋದಕ್ಕೆ ಸಾಧ್ಯ ಇಲ್ಲ, ಹೊರಟಿದ್ದೇನೆ. ಬಟ್ ಸ್ಟಿಲ್ ಇಲ್ಲಿ ತುಂಬ ಇರಬೇಕು ಅನ್ನೋವಂಥ ಮನಸ್ಸು ಬರುತ್ತೆ, ಅಷ್ಟು ಚೆನ್ನಾಗಿದೆ. ನೋಡಿ, ಇನ್ನೂ ಒಂದು ಸಲ ತೋರಿಸ್ತೀನಿ ಟೆಂಪಲ್ಲು. ದೂರದಿಂದ ನಿಮಗೆ ಕಾಣಿಸ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಡೆವಲಪ್ ಆಯಿತು ಅಂತಂದರೆ, ಮತ್ತು ಇದೆಲ್ಲ ಈ ಪೂಜೆ ಕೌಂಟ್ರು ಎಲ್ಲ ಮಾಡ್ಕೊಂಡಿದ್ದಾರೆ. ಎಲ್ಲ ನೋಡ್ಬೋದು ನೀವು, ಸಖತ್ತಾಗಿ. ಮತ್ತು ಇಲ್ಲೇನೋ ದೀಪ ಎಲ್ಲ ಹಚ್ತಾರಂತೆ, ಅಂದರೆ ದೋಷಗಳ ಪರಿಹಾರಕ್ಕೆ. ಸೊ ಮಸ್ತಾಗಿದೆ ರೀ ಜಾಗ ಮಾತ್ರ. ಒಳ್ಳೆ ಗಾಳಿ, ಎಂಜಾಯ್ ಮಾಡೋ ಮನಸ್ಥಿತಿ ಇರಬೇಕಷ್ಟೇ ನಮಗೆ. ಒಂದು ಜಾಗದಲ್ಲಿ ಕೂತಾಗ ಅದು ಯಾವ ರೀತಿ ಅದನ್ನು ಹ್ಯಾಸ್ ಟು ಹೀಲ್, ಅದನ್ನು ಹೇಗೆ ಹೀಲ್ ಮಾಡ್ತೀವಿ, ಆ ಜಾಗ ಅಥವಾ ಪ್ರಕೃತಿಯನ್ನು ನಾವು ಹೇಗೆ ಆನಂದಿಸ್ತೀವಿ ಅಥವಾ ಅನುಭವಿಸ್ತೀವಿ ಅಂತಕ್ಕಂಥದ್ದು ನಮ್ಮ ಮನಸ್ಥಿತಿಯ ಮೇಲೆ ಆಧಾರ ಇರುತ್ತೆ. ಸೊ ಇನ್ನೇನಾಯಿತು, ಟೈಮ್ ಆಯಿತು, ನಾನು ಈಗ ಹೊರಡಬೇಕು. ಇಲ್ಲಾಂದರೆ ಬಂಡೀಪುರ ಹತ್ರ ಗಾಡಿ ಬಿಡೋಲ್ಲ, ಅದಕ್ಕೆ ಟೈಮಿಂಗ್ಸ್ ಇದೆ. 9 ಗಂಟೆ ಮೇಲೇನೋ ಬಿಡೋಲ್ಲ ಅಂತಿದ್ದಾರೆ. ಆ್ಯಕ್ಚುಲಿ ವಿಡಿಯೋ ಮಾಡೋ ಉದ್ದೇಶ ಇರಲಿಲ್ಲ, ಬಟ್ ಸ್ಟಿಲ್ ಯಾಕೋ ನನ್ನ ಪೇಜ್ನಲ್ಲಿ ಈ ಥರ ವಿಡಿಯೋಗಳನ್ನು ನೋಡ್ತಾ ಇರ್ತಕ್ಕಂಥವ್ರಿಗೆ ಈ ಥರದ್ದೊಂದು ದೇವಸ್ಥಾನವನ್ನು ತೋರಿಸ್ಬೇಕು ಅನ್ನಿಸ್ತು. ಹಾಗೇ ಈ ಥರದ್ದು ವಿಚಾರಗಳು ನಾನು ಎಲ್ಲೋ ನೋಡಿ, ಬೆಂಗಳೂರಿಂದ ಬರ್ತೀನಿ ಅಥವಾ ಬೇರೆ, ನಾನೊಬ್ಬನೇ ಅಂತಲ್ಲ, ಯೂಶ್ವಲ್ ಆಗಿ ನಾವು ಆಯ್ಕೆ ಮಾಡ್ಕೊಳ್ತಕ್ಕಂಥ ಸ್ಥಳ ಯಾವುದಿರುತ್ತೆ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ನಾವು ಇದು ಎತ್ಕೊಂಡು ಹೋಗಿ ಅಲ್ಲೆಲ್ಲ ಒಂದು ಕಡೆ ಜಾಗದಲ್ಲಿ ನಿಲ್ಲಿಸಿ ಕೂಡ ನಾವು ಇದು ಮಾಡ್ಬೋದು. ಬಟ್ ಸ್ಟಿಲ್ ಅವರು ಇಲ್ಲೇ ಅವರು ತಿಳಿದವರು, ಆ ದೇವಸ್ಥಾನದ ತಿಳಿದವ್ರು ಇದ್ದಿದ್ದಕ್ಕೆ ಕೂತ್ಕೊಂಡೆ. ಈಗ ಟೈಮ್ ಆಯಿತು, ಹೊರಡಬೇಕು. ಇನ್ನು ದೇವಸ್ಥಾನ ಓಪನ್ ಮಾಡೋ ಟೈಮ್ ಆಗುತ್ತೆ, ಬಟ್ ನನಗೆ ಅಷ್ಟು ಟೈಮ್ ಇಲ್ಲ, 5 ಆಗ್ತಾಯಿದೆ. ಸೊ ರಿಯಲಿ ಹ್ಯಾಪಿ. ಈ ಈಶ್ವರನ ಅನುಗ್ರಹ, ಈ ದೇವಸ್ಥಾನದ ಈಶ್ವರನ ಅನುಗ್ರಹ ಎಲ್ರಿಗೂ ಇರಲಿ ಅಂತ ನಾನು ಯಾವಾಗಲೂ ಒಂದೇ ಮಾತು ಹೇಳ್ತೇನೆ, ಸರ್ವೇ ಜನಾಃ ಸುಖಿನೋ ಭವಂತು, ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ. ಅದ್ರ ಜೊತೆಗೆ ಏನಪ್ಪ ಅಂತಂದರೆ,